ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಜಯನಗರ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 4th ಸ್ಟೇಜಲ್ಲಿ ಒಂದು ಮನೆ ಕಟ್ಟಿದ್ದೀನಿ. ಅದು 30 ಫೀಟ್ ರೋಡು, ಈಸ್ಟ್ ಫೇಸಿಂಗು. ಬನ್ನಿ ಮನೆ ತೋರಿಸ್ತೀನಿ. ಇದು ರಿಮೋಟ್ ಗೇಟ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಆದರೆ ವಿಡಿಯೋ ಡೋರ್ ಫೋನಲ್ಲಿ ಮೇಲಿಂದನೇ ನೀವು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಆಮೇಲೆ ವಿಡಿಯೋ ಡೋರ್ ಫೋನ್ ಇಲ್ಲಿದೆ. ಮತ್ತು ಔಟ್ಸೈಡ್ ಕೆಮರಾಸ್ ಕೊಟ್ಟಿದ್ದೀನಿ. ಇದು ನೈಟ್ ವಿಷನ್ ಕೆಮರಾ ಎಲ್ಲ ಇರುತ್ತೆ. 5 ಕೆಮರಾಸ್ ಕೊಟ್ಟಿದ್ದೀನಿ ಟೋಟಲ್ಲು. ಬನ್ನಿ ಒಳಗೆ. ಇಲ್ಲಿ 4 ಕಾರ್ ಪಾರ್ಕಿಂಗ್ಗೆ ಪ್ರಾವಿಷನ್ ಮಾಡಿದ್ದೀನಿ. ಬೇಕಾದರೆ ಒಂದು ಈ ಮೂಲೆಯಲ್ಲಿ ಬೇಕಾದರೆ ಒಂದು ರೂಮ್ ಥರ ಮಾಡ್ಕೋಬೋದು, ಹೋಮ್ ಆಫೀಸ್ ಥರ ಬೇಕಾದ್ರೆ ಮಾಡ್ಕೋಬೋದು. ಮತ್ತು ಇಲ್ಲಿ ಇದು ಶೂ ಬಾಕ್ಸ್ ಮಾಡಿದ್ದೀನಿ, ಕನ್ಸೀಲ್ ಟೈಪು. ನಿಮಗೆ ಕಾಣಿಸ್ಬಾರ್ದು ಅಂತೇಳಿ ಎಲ್ಲ ಫ್ಲಶ್ ಟೈಪ್ ಮಾಡಿಸಿಟ್ಟಿದ್ದೀನಿ. ಮತ್ತು ಇದೊಂದು UPSಗೆ ಮತ್ತು ಸಿಲಿಂಡರ್ಗೆಲ್ಲ ಇಲ್ಲಿ ಪ್ರಾವಿಷನ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಲಿಫ್ಟು, ಸಣ್ಣದೊಂದು ಸ್ಟೋರ್ ರೂಮ್ ಥರ ಮಾಡಿದ್ದೀನಿ. ತುಂಬ ಚಿಕ್ಕದಾಗಿದೆ, ಒಂದು ಸ್ಟೋರ್ ರೂಮ್ ಥರ. ಮತ್ತು ಇದೊಂದು ಟಾಯ್ಲೆಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಸಂಪ್ 14,000 ಲೀಟರ್ಸ್ ಸಂಪು ಪ್ರಾವಿಷನ್ ಮಾಡಿದ್ದೀನಿ. ಮತ್ತು ಬೋರ್ವೆಲ್ ಇಲ್ಲಿದೆ. ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟ್ ನೀರು ಬರುತ್ತೆ ಅದರಲ್ಲಿ. ಬನ್ನಿ ಎಲ್ಲ. ಇದೆಲ್ಲ ಲಪೋತರ ಗ್ರಾನೈಟ್ ಯೂಸ್ ಮಾಡಿದ್ದೀನಿ. ಮತ್ತು ಇದೆಲ್ಲ ಇಟಾಲಿಯನ್ ಟ್ರಾವರ್ಟಿನೋ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಇದು ಮೈನ್ ಡೋರು 8x4 ದೊಡ್ಡದಾಗಿರಬೇಕು ಅಂತೇಳಿ 8 ಅಡಿಗೆ 4 ಅಡಿ ಮಾಡಿದ್ದೀವಿ. ಮತ್ತು ಫ್ರೇಮು ದೊಡ್ಡದಾಗಿ ಮಾಡಿದ್ದೀವಿ. ಎಲ್ಲ ಟೀ ಕೋಡ್. ಇದು ಹಾಲು ಟಿ ವಿ ಶೋಕೇಸ್ ಮಾಡಿದ್ದೀವಿ. ಮತ್ತು ಇದೊಂದು ಕ್ರಾಕರಿ ಯೂನಿಟ್ ಥರ ಪ್ರಾವಿಷನ್ ಮಾಡಿದ್ದೀವಿ. ಇದರಲ್ಲಿ ಏನಾದರೂ ಮೆಮೆಂಟೋಸು ಆ ಥರ ಏನಾದರೂ ಇಟ್ಕೊಳ್ಳೋಕ್ಕೆ. ಮತ್ತು 3 ಫ್ಲೋರ್ಗೆ ಓಪನ್ ಟು ಸ್ಕೈ ಮಾಡಿದ್ದೀವಿ. ಸ್ಕೈಲೈಟ್ ಎಲ್ಲ ಕೊಟ್ಟಿದ್ದೀನಿ ಮೇಲಿಂದನೂ ನೋಡ್ಬೋದು ಯಾರು ಬಂದ್ರೂ. ಮತ್ತು ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಒಂದಿದೆ. ಬರೀ ಪೌಡರ್ ರೂಮ್ ಥರ ಯೂಸ್ ಮಾಡಬೇಕದು, ಅಲ್ಲಿ ಸ್ನಾನಕ್ಕಿಲ್ಲ. ಮತ್ತು ಪೂಜಾ ರೂಮು. ಪೂಜಾ ರೂಮಲ್ಲಿ ಆನಿಕ್ಸ್ ಮಾರ್ಬಲ್ ವಿತ್ ಲೈಟಿಂಗ್ ಮಾಡಿಸಿದ್ದೀನಿ. ಆಮೇಲೆ ಇದು ಡೈನಿಂಗು ಮತ್ತು ಈ ವಿಡಿಯೋ ಡೋರ್ ಫೋನ್ ಎಲ್ಲ ಪ್ರಾವಿಷನ್ ಮಾಡಿದ್ದೀನಿ. ಇಲ್ಲಿ ಕೆಳಗಿಂದ ಯಾರಾದರೂ ಬಂದರೆ ಮಾತಾಡಿಕೊಂಡು ಹಂಗೆ ವಿಡಿಯೋ ನೋಡಿಕೊಂಡು ಬೇಕಂದರೆ ಮಾತಾಡ್ಬೋದು, ಇಲ್ಲ ಅಂತಂದರೆ ಹಂಗೆ ಕಳಿಸ್ಬಿಡ್ಬೋದು. ಮತ್ತು ಡೋರ್ ಲಾಕು ಇಲ್ಲೇ ಓಪನ್ ಮಾಡ್ಕೋಬೋದು, ಗೇಟ್ ಲಾಕು. ಮತ್ತು ಕಿಚನ್ ಎಲ್ಲ ಇಟಾಲಿಯನ್ ಕಿಚನ್ ಮಾಡಿಸಿದ್ದೀನಿ. ಅದೇ ಇದೆಲ್ಲ ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದ್ದೀವಿ. ಟ್ಯಾಂಡಮ್ ಬಾಕ್ಸು, ಬಾಟಲ್ ಬ್ಯಾಸ್ಕೆಟು. ಮತ್ತು ಈ ವಾಟರ್ ಪ್ಯೂರಿಫೈರ್ಗೆಲ್ಲ ಕೆಳಗಡೆನೇ ಪ್ರಾವಿಷನ್ ಮಾಡಿಬಿಟ್ಟಿದ್ದೀವಿ. ಕೆಳಗಡೆ ಯೂಸ್ ಮಾಡ್ಕೋಬೋದು. ಮತ್ತು ಮಿಕ್ಸರ್ ಹಾಕ್ಸಿದ್ದೀನಿ ಇದಕ್ಕೆ. ಸೋಲಾರ್ ವಾಟರು ಮತ್ತು ಕೋಲ್ಡ್ ವಾಟರ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಮತ್ತು ಇದೆಲ್ಲ ಫ್ಲೋಟೆಡ್ ಗ್ಲಾಸ್ ಯೂಸ್ ಮಾಡಿ ಪ್ರೊಫೈಲ್ ಡೋರ್ಸ್ ಮಾಡಿಸಿದ್ದೀನಿ. ಅದಕ್ಕೆ ಇನ್ಬಿಲ್ಟ್ ಲೈಟ್ಸ್ ಎಲ್ಲ ಪ್ರಾವಿಷನ್ ಮಾಡಿದ್ದೀವಿ. ಮತ್ತು ಇಲ್ಲಿ ಒಂದು ಪ್ಯಾಂಟ್ರಿ ಯೂನಿಟ್ ಫಿಕ್ಸ್ ಮಾಡಿಸಿದ್ದೀನಿ. ಬನ್ನಿ. ಇದು ಯುಟಿಲಿಟಿಯಲ್ಲಿ ಒಂದು ದೊಡ್ಡ ಸಿಂಕು, SS ಸಿಂಕ್ ಯೂಸ್ ಮಾಡಿದ್ದೀವಿ. ಮತ್ತು ಹ್ಯಾಂಡ್ ವಾಶು. ಇದೊಂದು ಚಿಕ್ಕ ಬೆಡ್ರೂಮ್ ಥರ ಮಾಡಿದ್ದೀವಿ, ಪೇರೆಂಟ್ಸ್ ಇರೋದಕ್ಕೆ, ಇಲ್ಲ ಅಂತಂದರೆ ಗೆಸ್ಟ್ಗೆ ಪ್ರಾವಿಷನ್ ಮಾಡೋಕ್ಕೆ. ಮತ್ತು ಇಲ್ಲಿ
ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದೀನಿ ವಿತ್ ಲೈಟಿಂಗ್, ಎಲ್ಲ ಕಡೆ ಲೈಟಿಂಗ್ ಕೊಟ್ಟಿದ್ದೀನಿ ವಾರ್ಡ್ರೋಬ್ಸಲ್ಲಿ. ಮತ್ತು ಇದೆಲ್ಲ ಹ್ಯಾಫ್ಲೆ ಸ್ಲೈಡಿಂಗ್ ಟೋಟಲಿ ಹ್ಯಾಫ್ಲೆ ಯೂಸ್ ಮಾಡಿದ್ದೀವಿ. ಮತ್ತು ಇಂಜಸ್ ಎಲ್ಲನೂ ಹ್ಯಾಫ್ಲೆ ಬ್ರ್ಯಾಂಡೇ ಯೂಸ್ ಮಾಡಿದ್ದೀವಿ. ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟಾಗಿ ಮಾಡಿದ್ದೀವಿ. ಎಲ್ಲ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲ ಕಡೆನೂ ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟಾಗಿ ಮಾಡಿದ್ದೀನಿ. ಈ ಫ್ಲೋರಲ್ಲಿ ಆಯಿತು. ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಈ ಮಾರ್ಬಲ್ ಎಲ್ಲ ತುಂಬ ಪ್ರೀಮಿಯಂ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಸ್ವಲ್ಪ ವೈಟಲ್ಲಿ ಇರಬೇಕು ಅಂತೇಳಿ ಅದಕ್ಕೋಸ್ಕರ ಸೆಲೆಕ್ಷನ್ ಮಾಡಿ ತಗೊಂಡಿದ್ದೀವಿ. ಇಲ್ಲಿ ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ ಒಂದು ಫ್ಯಾಮ್ಲಿ ಹಾಲ್ ಥರ ಮಾಡಿದ್ದೀವಿ. ಫ್ಯಾಮ್ಲಿ ಹಾಲಲ್ಲಿ ಏನಕ್ಕೆ ಅಂದರೆ ಇದು ಒಂದು ಟಿ ವಿಗೆ ಮತ್ತು ಒಂದು ಸ್ಟಡಿಗೆ ಸಪ್ರೇಟ್ ಒಂದೇ ಇದರಲ್ಲೇ ಮಾಡಿದ್ದೀವಿ. ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತಂದರೆ ಅದು ಈಸಿ ಆಗುತ್ತೆ ಅಂಥೇಳಿ ಈ ಥರ ಮಾಡಿದ್ದೀವಿ. ಮತ್ತು ಇದಕ್ಕೊಂದು ಬಾಲ್ಕನಿ ಇದೆ. ಇದೊಂದು ಬಾಲ್ಕನಿ ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲ ಸೀಲಿಂಗ್ ಎಲ್ಲನೂ WPC ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಮತ್ತು ಇದು ಚಿಲ್ಡ್ರನ್ಸ್ ರೂಮು. ಇದು ಚಿಲ್ಡ್ರನ್ಸ್ ರೂಮು. ಇದಕ್ಕೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದೀನಿ. ಇದರಲ್ಲೆಲ್ಲ ಲೈಟ್ ಕೊಟ್ಟಿದ್ದೀವಿ. ಆಮೇಲೆ ಇದೊಂದು ಪ್ರೊಫೈಲ್ ಡೋರ್ ಮಾಡಿಸಿದ್ದೀನಿ, ಏನಾದರೂ ಇಟ್ಕೊಳ್ಳೋಕ್ಕೆ ಆಚೆಯಿಂದ ಕಾಣುತ್ತೆ ಅಂಥೇಳಿ ಈ ಥರ. ಇಲ್ಲಿ ಟಿ ವಿ ಶೋಕೇಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ಕೊಳ್ಳೋಕ್ಕೆ ಫುಲ್ ವ್ಯೂ ಸಿಗುತ್ತೆ ಔಟ್ಸೈಡೆಲ್ಲ ಅಂಥೇಳಿ ಕಾರ್ನರ್ ದೊಡ್ಡ ವಿಂಡೋ ಮಾಡಿ ಕಾರ್ನರ್ ಮಾಡಿಸಿದ್ದೀನಿ. ಮತ್ತು ಇದಕ್ಕೆ ಡ್ರೆಸ್ಸಿಂಗ್ ಸಪ್ರೇಟಾಗಿದೆ. ಇಲ್ಲಿ ಡ್ರೆಸ್ಸಿಂಗ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಮತ್ತು ಬಾತ್ರೂಮಲ್ಲಿ ಇದರಲ್ಲೂ ಅಷ್ಟೇ ಸೇಮ್ ವೆಟ್ ಏರಿಯಾ ಡ್ರೈ ಏರಿಯಾ ಸಪ್ರೇಟ್ ಇದೆ. ಇದರಲ್ಲಿ ಏನು ಮಾಡಿದ್ದಾನೆ, ಗ್ಲಾಸ್ ಪಾರ್ಟಿಷನ್ ಮಾಡಿಸಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಬಾಡಿ ಜೆಟ್ಸ್ ಇದೆ. ಬಾಡಿ ಜೆಟ್ಸ್ ಇರೋದಕ್ಕೋಸ್ಕರ, ಯಾಕೆಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತೇಳಿ ಆಚೆ ಹೋಗುತ್ತೆ ಅಂತೇಳಿ ಈ ಥರ ಸಪ್ರೇಟ್ ಪಾರ್ಟಿಷನ್ ಮಾಡಿದ್ದೀವಿ. ಸ್ಟೋರೇಜ್ಗೆ ಎಲ್ಲ ಬಾತ್ರೂಮ್ಸಲ್ಲೂ ಸ್ಟೋರೇಜ್ಗೆ ಎಲ್ಲ ನಿಶ್ ಮಾಡಿಸಿದ್ದೀವಿ. ಆಮೇಲೆ ದೊಡ್ಡದು ಇದು ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಶವರ್ ಎಲ್ಲನೂ ದೊಡ್ಡ 12 ಇಂಚಸ್ ಬೈ 12 ಇಂಚಸ್ ಎಲ್ಲ ಹಾಕ್ಸಿದ್ದೀನಿ. ಮತ್ತು ಇದು ಮಾಸ್ಟರ್ ಬೆಡ್ರೂಮು. ಮತ್ತು ಇದರಲ್ಲಿ ಡೋರ್ ಟೈಪ್ ಮಾಡಿಸಿದ್ದೀನಿ. ಡೋರ್ ಟೈಪ್ ಮಾಡಿಸಿ ಇದರಲ್ಲಿ ಏನಂತಂದರೆ ನಾವು ಡ್ಯೂಕೋ ಬದಲು ಕಲರ್ಡ್ ಪಿ ಯು ಪೇಂಟ್ ಮಾಡಿಸಿದ್ದೀವಿ. ಕಲರ್ಡ್ ಪಿ ಯು ಪೇಂಟ್ ಮಾಡಿಸಿ ಇದರಲ್ಲೆಲ್ಲ ಲೈಟಿಂಗ್ ಕೊಟ್ಟಿದ್ದೀವಿ. ಎಲ್ಲ ಕಡೆ ಲೈಟಿಂಗ್ ಕೊಟ್ಬಿಟ್ಟಿದ್ದೀನಿ. ಮತ್ತು ಇದರಲ್ಲೂ ಪ್ರೊಫೈಲ್ ಡೋರ್ ಒಂದು ಫಿಕ್ಸ್ ಮಾಡಿಸಿದ್ದೀವಿ ವಿತ್ ಲೈಟಿಂಗ್. ಎಲ್ಲ ಇದಕ್ಕೂ ಲೈಟಿಂಗ್ ಬರುತ್ತೆ. ಮತ್ತು ಇಲ್ಲಿ ಸೀಟಿಂಗ್ ಏರಿಯಾ ಮಾಡಿಸಿದ್ದೀನಿ. ಮತ್ತು ಡ್ರೆಸ್ಸಿಂಗ್ ಮಿರರು. ಇದು ಅಟ್ಯಾಚ್ ಟಾಯ್ಲೆಟಲ್ಲಿ ಪಾರ್ಟಿಷನ್ ಮಾಡಿಸಿದ್ದೀನಿ. ಇದರಲ್ಲೂ ಬಾಡಿ ಜೆಟ್ಸ್ ಇದೆ. ಮಾಸ್ಟರ್ ಬೆಡ್ರೂಮ್ಗೆ ಮತ್ತು ಚಿಲ್ಡ್ರನ್ಸ್ ಬಾತ್ರೂಮ್ಗೆ ಎರಡಕ್ಕೂ ಪಾರ್ಟಿಷನ್ ಮಾಡಿಸಿದ್ವಿ. ಮತ್ತು ಇಲ್ಲಿ ಟಿ ವಿ ಶೋಕೇಸ್ಗೆ ಎಲ್ಲ ನಿಶ್ ಟೈಪ್ ಎಲ್ಲ ಪ್ರೀ ಪ್ಲ್ಯಾಂಡ್ ಎಲ್ಲ ಬೆಡ್ರೂಮ್ಸಲ್ಲೂ ನಿಶ್ ಟೈಪೇ ಮಾಡಿಸಿದ್ವಿ. ಮನೆ ಲಿಫ್ಟಲ್ಲೂ ಒಂದು ಸ್ವಲ್ಪ ತೋರಿಸ್ತೀನಿ. ಈ ಲಿಫ್ಟಲ್ಲಿ ಬಯೋಮೆಟ್ರಿಕ್ ಯೂಸ್ ಮಾಡಿದ್ದೀವಿ. ಯಾರು ಬೇರೆಯವರೆಲ್ಲ ಬಂದು ಆಪ್ರೇಟ್ ಮಾಡೋಕ್ಕೆ ಆಗಲ್ಲ. ಈ ಮನೆಯವ್ರು ಯಾರು ಇರ್ತಾರೆ ಅಂಥವ್ರು ಮಾತ್ರ, ಯಾರ್ಯಾರು ಫಿಂಗರ್ ಪ್ರಿಂಟ್ ಆ್ಯಕ್ಸೆಸ್ ಕೊಡ್ತಾರೋ ಅವ್ರು ಮಾತ್ರ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಆ್ಯಕ್ಸೆಸ್ ಕಾರ್ಡ್ ಇದೆ, ಒಂದು 5 ಕಾರ್ಡ್ ಇದೆ, ಅದೇ ತೊಗೊಂಡೋಗಿ ಯೂಸ್ ಮಾಡ್ಬೋದು. ಇದು 4th ಫ್ಲೋರು.
ಇದರಲ್ಲೊಂದು ಬೆಡ್ರೂಮ್ ಇದೆ. ಇದರಲ್ಲೂ ಕಾಟ್ಸ್ ಎಲ್ಲ ಹೈಡ್ರಾಲಿಕ್ ಕಾಟ್ಸ್ ಮಾಡಿದ್ದೀನಿ. 3 ಬೆಡ್ರೂಮ್ಸಲ್ಲೂ ಹೈಡ್ರಾಲಿಕ್ ಕಾಟ್ಸು ಎಲ್ಲ ಲಿಫ್ಟ್ ಮಾಡ್ಬೋದು. ನೋಡಿ ತೋರಿಸ್ತೀನಿ. ಆಮೇಲೆ ಇದರಲ್ಲೂ ವಾರ್ಡ್ರೋಬ್ಸಲ್ಲಿ ಎಲ್ಲ ಕಡೆ ಲೈಟಿಂಗ್ ಕೊಟ್ಟಿದ್ದೀನಿ. ಟಿ ವಿಗೆಲ್ಲ ಸಪ್ರೇಟಾಗಿ ಪ್ರಾವಿಷನ್ ಮಾಡಿದ್ದೀನಿ. ಮತ್ತು ಡ್ರೆಸ್ಸಿಂಗ್ ಮಿರರು, ಕುಷನ್ ಕೂತ್ಕೊಳ್ಳೋಕ್ಕೆಲ್ಲ ಕುಷನ್ ಪ್ರಾವಿಷನ್ ಮಾಡಿದ್ದೀನಿ. ಆಮೇಲೆ ಇದು ಡ್ರೈ ಏರಿಯಾ, ಎಲ್ಲ ಬಾತ್ರೂಮ್ಸಲ್ಲೂ ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಇದೆ. ಮತ್ತು ಇದು ಒಂದು ಕಾಮನ್ ಟಾಯ್ಲೆಟ್ ಥರ. ಕಾಮನ್ ಟಾಯ್ಲೆಟ್ ಅಂದರೆ ಇದು ದೊಡ್ಡ ಟಾಯ್ಲೆಟ್ ಮಾಡಿದ್ದೀವಿ. ಕಮೋಡು, ವಾಶ್ ಬೇಸಿನ್ನು, ಮತ್ತು ಇಲ್ಲಿ ಸ್ಟೀಮ್ ಬಾತ್ಗೋಸ್ಕರ ಪ್ರಾವಿಷನ್ ಮಾಡಿದ್ದೀನಿ. ಇದು ಬೇಕಾದರೆ ಇದು ಕ್ಯೂಬಿಕಲ್ಸ್ ಎಲ್ಲ ಮಾಡಿಸ್ಕೊಡ್ತೀನಿ ನಾನೇ. ಮತ್ತು ಶವರ್ ಏರಿಯಾನು ಸಪ್ರೇಟಾಗಿ ಮಾಡಿದ್ದೀವಿ. ಮತ್ತು ಇದು ಹೋಮ್ ಥಿಯೇಟ್ರ್ ರೂಮಲ್ಲಿ ಇಲ್ಲಿ ಏನು ವರ್ಕ್ ಏನು ಮಾಡಿಸಿಲ್ಲ, ಇಂಟೀರಿಯರ್ ಏನು ಮಾಡಿಸಿಲ್ಲ. ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಬೇಕಾದರೆ ನಾನು ಮಾಡಿಸ್ಕೊಡ್ತೀನಿ. ಅದು ಎಕ್ಸ್ಟ್ರಾ ಚಾರ್ಜಸಲ್ಲಿ ಇದಾಗುತ್ತೆ. ಮತ್ತು ಇಲ್ಲಿ ಬಾರ್ ಕೌಂಟ್ರಿಗೂ ಪ್ರಾವಿಷನ್ ಮಾಡಿದ್ದೀನಿ. ಸ್ವಲ್ಪ ಹಿಂದಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ ಬಾರ್ ಕೌಂಟ್ರ್ ಮಾಡೋಣ ಅಂತ ಯೋಚನೆ ಮಾಡಿ ಈ ಥರ ಮಾಡಿದ್ದೀವಿ. ಮತ್ತು ಸಿಟ್ಟಿಂಗ್ ಪೊಸಿಷನ್ ನಾರ್ತ್ಗೆ ಮಾಡ್ಕೋಬೋದು. ಅದು ಬಾರ್ ಕೌಂಟ್ರ್ ಏನೇ ಇದ್ದರೂ ನಾವು ಮಾಡಿಕೊಡ್ತೀವಿ. ಮತ್ತು ಇದಕ್ಕೆ ಒಂದು ಸ್ಮೋಕಿಂಗ್ ಝೋನ್ ಅಥವಾ ರಿಲ್ಯಾಕ್ಸ್ಗೋಸ್ಕರ ಒಂದು ಬಾಲ್ಕನಿನೂ ಮಾಡಿದ್ದೀವಿ. ಆಮೇಲೆ ಎಲ್ಲ ಎಲೆಕ್ಟ್ರಿಕಲ್ಸನ್ನು ನಾವು ಲಿಗ್ರ್ಯಾಂಡ್ MCBಸು, ಲಿಗ್ರ್ಯಾಂಡ್ DBಸು ಎಲ್ಲ ಲಿಗ್ರ್ಯಾಂಡ್, ಸ್ವಿಚಸ್ ಎಲ್ಲನೂ ಲಿಗ್ರ್ಯಾಂಡ್ ಯೂಸ್ ಮಾಡಿದ್ದೀವಿ ಟೋಟಲಿ ಬಿಲ್ಡಿಂಗಲ್ಲೆಲ್ಲ. ಮನೆ ಟೆರೆಸ್ಗೆ ಹೋಗೋಣ. ಆಮೇಲೆ ಇಲ್ಲಿ ಸ್ಟೇರ್ ಕೇಸ್ ರೂಮ್ಗೂ ಸ್ಕೈಲೈಟ್ಸ್ ಕೊಟ್ಟಿದ್ದೀನಿ. ಯಾಕೆಂತಂದರೆ ಸಪೋಸ್ ಕರ್ಟನ್, ಈ ವಿಂಡೋ ಎಲ್ಲ ಕೊಟ್ಟಿದ್ದೀನಿ ಎಲ್ಲ ಫ್ಲೋರಲ್ಲಿ. ಆ ವಿಂಡೋಗೆ ಏನಾದರೂ ಕರ್ಟನ್ ಹಾಕ್ಕೊಂಬಿಟ್ರೂ ನಮಗೆ ಸ್ಕೈಲೈಟಿಂದ ನಮ್ಗೆ ಬೆಳಕು ಬರುತ್ತೆ. ಇಲ್ಲಿ ಟೆರೆಸಲ್ಲಿ ಟೆರಾಕೋಟಾ ಟೈಲ್ಸ್ ಯೂಸ್ ಮಾಡಿದ್ದೀನಿ. ಯಾಕೆಂತಂದರೆ ಕೆಳಗಡೆ ಸಮ್ಮರಲ್ಲಿ ಸ್ವಲ್ಪ ಜಾಸ್ತಿ ಸೆಕೆ ಆಗುತ್ತೆ ಅಂಥೇಳಿ ಹೀಟ್ ಸ್ವಲ್ಪ ಪ್ರೊಟೆಕ್ಷನ್ಗೋಸ್ಕರ ನಾನು ಟೆರಾಕೋಟಾ ಟೈಲ್ಸ್ ಯೂಸ್ ಮಾಡಿದ್ದೀನಿ. ಮತ್ತು ಹಾಲಿಂದ ಬಂದಿರೋದು ಸ್ಕೈಲೈಟ್ಸ್ ಇಲ್ಲಿದೆ. ಡೈರೆಕ್ಟ್ ಕೆಳಗೆ ಹಾಲಿಗೆ ಕಾಣುತ್ತೆ. ಲೈಟಿಂಗ್ ಫುಲ್ ಸಫಿಷಿಯೆಂಟ್ ಲೈಟಿಂಗ್ ಇರುತ್ತೆ. ಮತ್ತು ಇದೊಂದು ಜಿಮ್ ರೂಮ್ ಥರ, ಓಪನ್ ಜಿಮ್ ರೂಮ್ ಥರ ಮಾಡಿಸಿದ್ದೀನಿ. ಬೇಕಾದರೆ ಇದೊಂದು ಗ್ಲಾಸ್ ಪಾರ್ಟಿಷನ್ ಬೇಕಾದರೆ ಮಾಡ್ಕೋಬೋದು. ಮತ್ತು ಇಲ್ಲಿ ವಾಷಿಂಗ್ ಏರಿಯಾ, ಅದಕ್ಕೂ ವಿಂಡೋ ಮಾಡಿಸಿದ್ದೀನಿ. ಸಪೋಸ್ ಬೇಕಾದರೆ ಕ್ಲೋಸ್ ಮಾಡ್ಕೋಬೋದು ಗಾಳಿ ಜಾಸ್ತಿ ಅಂತಂದರೆ. ಮತ್ತು ಓವರ್ ಹೆಡ್ ಟ್ಯಾಂಕು ಮೇಲೆ ಹೈಟ್ ರೇಸ್ ಮಾಡಿಟ್ಟಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಸೋಲಾರು ಇಟ್ಕೋಬೇಕಂತಂದರೆ ಇಲ್ಲೇನಾದರೂ ಸೋಲಾರ್ ಫಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಜಾಗ ಫುಲ್ಲು ವೇಸ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ಟೆರೆಸಲ್ಲೇ ಇಟ್ಕೋಬೇಕು ಅಂತೇಳಿ ಅಲ್ಲಿ ರೈಸ್ ಮಾಡಿಟ್ಟಿದ್ದೀನಿ. ಆವಾಗ ಸೋಲಾರು ಎಲ್ಲ ಮೇಂಟೆನೆನ್ಸ್ ಎಲ್ಲ ಅಲ್ಲೇ ಇರುತ್ತೆ. ಇಲ್ಲಿ ಏನಾದರೂ ವಾಕಿಂಗ್ ಮಾಡ್ಕೋಬೇಕು ಅಂತಂದ್ರೂ ಈಸಿ ಆಗುತ್ತೆ ಅಂತೇಳಿ ಆ ಥರ ಮಾಡಿದ್ದೀವಿ. ಮತ್ತು ಲೈಟಿಂಗ್ ಸೋಲಾರ್ಗೂ ಅಲ್ಲಿ ಬೇಕಾದಷ್ಟು ಜಾಗ ಇದೆ. ಲೈಟಿಂಗ್ ಸೋಲಾರು ಬೇಕಾದರೆ ಇನ್ಸ್ಟಾಲ್ ಮಾಡ್ಕೋಬೋದು. ಬಟ್ಟೆ ಒಣಗೋಕ್ಕೆಲ್ಲ ಇಲ್ಲಿ ಮಾಡಿದ್ದೀನಿ. ಯಾಕೆಂದರೆ ಇಲ್ಲಿ ವಾಕಿಂಗ್ಗೆ ಡಿಸ್ಟರ್ಬ್ ಆಗುತ್ತೆ ಅಂಥೇಳಿ ಒಂದು ಸೈಡಲ್ಲಿ ಮಾಡಿಟ್ಟಿದ್ದೀವಿ. ಮತ್ತು ಲಿಫ್ಟ್ ರೂಮ್ ಇಲ್ಲಿದೆ. ಲಿಫ್ಟ್ ರೂಮ್ ಮೇಂಟೆನೆನ್ಸ್ಗೆಲ್ಲ ಮೆಟ್ಲೆಲ್ಲ ಹಾಕಿದ್ದೀವಿ. ಲಿಫ್ಟ್ ರೂಮ್ ಎಲ್ಲ ಒಳಗಡೆ ಅಲ್ಲೇ ಮೆಷಿನ್ ಎಲ್ಲ ಅಲ್ಲೇ ಇರುತ್ತೆ. ಇದು ಜಯನಗರ ಕೋಆಪ್ರೇಟಿವ್ ಹೌಸಿಂಗ್ ಸೊಸೈಟಿಯಲ್ಲಿ ಇರುತ್ತೆ. ಇಲ್ಲಿಂದ ಇಸ್ಕಾನ್ ಟೆಂಪಲ್ ಇಲ್ಲೇ ಕಾಣುತ್ತೆ, ಎದುರುಗಡೆನೇ ಕಾಣುತ್ತೆ. ಮತ್ತು ವಿದ್ಯಾಶಿಲ್ಪ ಸ್ಕೂಲು ಇಲ್ಲಿ ಹತ್ರನೇ ಬರುತ್ತೆ. ಮತ್ತು ಉತ್ತರಹಳ್ಳಿ ಸರ್ಕಲ್ಲು ಇಲ್ಲೇ ತುಂಬ ಹತ್ರ, 1 ಕಿಲೋಮೀಟ್ರ್ ದೂರ. ಇಲ್ಲಿ ವಿದ್ಯಾಶಿಲ್ಪ ಸ್ಕೂಲು ನಿಮ್ಗೆ ಇಲ್ಲಿಂದ 1.5 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಮತ್ತು ಉತ್ತರಹಳ್ಳಿ ಸರ್ಕಲ್ ಬಂದು 1 ಕಿಲೋಮೀಟ್ರ್ ದೂರದಲ್ಲಿದೆ. ಎಲ್ಲ ಸ್ಕೂಲ್ಸು ಆಗಲಿ ಎಲ್ಲನೂ ಆದಷ್ಟು ಹತ್ರನೇ ಸಿಗುತ್ತೆ. NPS ಸ್ಕೂಲು ಹತ್ರ ಆಗುತ್ತೆ. ಮತ್ತು ದೇವಸ್ಥಾನವೂ ಇಲ್ಲೇ ಆಪೋಸಿಟಲ್ಲೇ ಸಿಗುತ್ತೆ. ಮತ್ತು ಇದು ನಂದೇ ಮನೆ ಆಗಿರೋದ್ರಿಂದ ಬ್ರೋಕರೇಜ್ ಯಾವುದೂ ಇಲ್ಲ.
ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ನಂದು, ನೀವು ಯಾವಾಗಾದರೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೋಬೋದು. ನಮಸ್ಕಾರ, ಥ್ಯಾಂಕ್ ಯು.